दुर्गायै नमः। ॐ दुर्गायै नमः। ॐ दुर्गायै ನಮಃ. ಜೈ ಶ್ರೀಕೃಷ್ಣ, ಜೈ ಜಗನ್ಮಾತಾ. ಮೊದಲಿಗೆ ಅಖಿಲಾಂಡೇಶ್ವರಿ, ಬ್ರಹ್ಮಾಂಡ ನಾಯಕಿ ದುರ್ಗಾಮಾತೆ, ನಿನಗೆ ನನ್ನ ಹೃದಯಪೂರ್ವಕ ಪ್ರಣಾಮಗಳು ತಾಯಿ. ಎಲ್ಲ ಆತ್ಮೀಯರಿಗೂ ನನ್ನ ನಮಸ್ಕಾರಗಳು. ಆತ್ಮೀಯರೇ, ಈ ಹಿಂದಿನ ಒಂದು ಭಾಗದಲ್ಲಿ, ಭಾಗ 4ರಲ್ಲಿ ಮಹರ್ಷಿ ಮಾರ್ಕಂಡೇಯರು ಮತ್ತು ದೇವಿಯ ದಿವ್ಯವಾಣಿ ಅನ್ನುವುದನ್ನು ನಾನು ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೆ. ಅದರಲ್ಲಿ ಸಂಪೂರ್ಣವಾಗಿ ಆ ವಿಚಾರವನ್ನು ತಿಳಿಸೋದಕ್ಕೆ ಸಾಧ್ಯವಾಗದೇ ಇದ್ದುದರಿಂದ ಅದರ ಮುಂದುವರಿದ ಭಾಗವನ್ನು ಭಾಗ 5 ಈ ಒಂದು ವಿಡಿಯೋದಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನದಲ್ಲಿದ್ದೇನೆ. ಜಗನ್ಮಾತೆ ಆದಿಪರಾಶಕ್ತಿಯ ಹೃದಯದಿಂದ ಒಂದು ಮಧುರವಾದ ಧ್ವನಿ ಮಾರ್ಕಂಡೇಯ ಮಹರ್ಷಿಗಳಿಗೆ ತಲುಪುತ್ತದೆ. ಮಾರ್ಕಂಡೇಯ, ನೀನು ಭಯಪಡಬೇಡ. ಶಿಶು ನಗುತ್ತಿತ್ತು. ಅದು ಕೇವಲ ಮಗುವಾಗಿರಲಿಲ್ಲ, ಮಹಾಮಾಯೆ, ಆದಿಶಕ್ತಿ, ಜಗಜ್ಜನನಿ, ಅಖಿಲಾಂಡೇಶ್ವರಿ, ಈ ಬ್ರಹ್ಮಾಂಡದ ನಾಯಕಿ. ಆ ದೇವಿಯ ಧ್ವನಿ ಆ ರಹಸ್ಯದ ದಿವ್ಯ ಶಕ್ತಿಯ ಮುಂದೆ ಮಾರ್ಕಂಡೇಯರ ದೇಹ ಮಣ್ಣಿನಂತೆ ಸಡಿಲವಾಯಿತು, ಮೃದುವಾಯಿತು. ಪುನಃ ದೇವಿಯ ಧ್ವನಿ, ಮಾರ್ಕಂಡೇಯ, ನೀನು ಕಾಲದಾಚೆಗೆ ನಿಂತಿದ್ದೀಯಾ, ಆದರೆ ಯುಗಗಳಿಗೆ ಮಾರ್ಗದೀಪದ ಅವಶ್ಯಕತೆ ಇದೆ. ಜಗನ್ಮಾತೆಯ ರೂಪಗಳು ಅವರ ಮುಂದೆ ಬೆಳಕಾಗಿ ಪ್ರಕಟವಾಯಿತು. ಮಹಾಕಾಳಿ ರಣಕೃಷ್ಣದ ಕೋಪವನ್ನು, ಮಹಾಲಕ್ಷ್ಮಿ ಯೋಧಿನಿಯ ಶೌರ್ಯವನ್ನು, ಮಹಾ ಸರಸ್ವತಿ ಜ್ಞಾನರಶ್ಮಿ, ಇವರೆಲ್ಲರೂ ಒಂದೇ ಆದಿಪರಾಶಕ್ತಿಯಾಗಿದ್ದಳು, ಆದಿಶಕ್ತಿಯಾಗಿದ್ದಳು. ಅವಳೇ ಈ ಜಗತ್ತಿನ ಜಗನ್ಮಾತೆ. ಮಾರ್ಕಂಡೇಯ, ನನ್ನ ಶೌರ್ಯ, ನನ್ನ ಕರುಣೆ, ನನ್ನ ಯುದ್ಧಗಳ ಕಥೆಗಳನ್ನು ಮಾನವರಿಗೆ ಶಕ್ತಿಯಾಗಿ ನೀನು ಕೊಡಬೇಕು. ಈ ದಿವ್ಯ ಜ್ಞಾನವನ್ನು ನೀನೇ ಬರೆಯಬೇಕು ಎಂದು ಜಗನ್ಮಾತೆ ಮಾರ್ಕಂಡೇಯ ಮಹರ್ಷಿಗಳಿಗೆ ಆಜ್ಞಾಪಿಸುತ್ತಾಳೆ. ಮಹಾನ್ ಗ್ರಂಥ ದುರ್ಗಾ ಸಪ್ತಶತಿ, 700 ಪವಿತ್ರ ಶ್ಲೋಕಗಳು. ಹುಟ್ಟಿದ ರಾತ್ರಿ ಅರಣ್ಯದಲ್ಲಿ ತಂಗಾಳಿಯು ಮೌನವಾಗಿತ್ತು. ಮಾರ್ಕಂಡೇಯರು ತಮ್ಮ ಆಸನದಲ್ಲಿ ಕುಳಿತುಕೊಂಡಿದ್ದರು. ಆಕಾಶದಲ್ಲಿ ನಕ್ಷತ್ರಗಳು ದೇವಿಯ ಕಣ್ಣುಗಳಂತೆ ಮಿನುಗುತ್ತಿದ್ದವು. ಮಾರ್ಕಂಡೇಯರ ಮನದೊಳಗೆ ಅರಿಯಿತು, ದೇವಿಯ ಮತ್ತು ಮಹಿಷಾಸುರನ ಯುದ್ಧ, ಶುಂಭ ನಿಶುಂಭರ ಅಹಂಕಾರದ ವಧೆ, ಚಂಡಮುಂಡರ ನಾಶ, ದೇವಿಯ ಕರುಣೆಯ ದಿವ್ಯ ತತ್ವ. ದುರ್ಗಾದೇವಿಯ ರಕ್ಷಾ ಶಕ್ತಿ ಪದಗಳು ಮಾರ್ಕಂಡೇಯ ಮಹರ್ಷಿಗಳ ಕರಗಳಿಂದ ಅರಿದು 700 ಶ್ಲೋಕಗಳಾಗಿ ರೂಪುಗೊಂಡವು. ಅವುಗಳೇ ಇಂದು
ದುರ್ಗಾ ಸಪ್ತಶತಿ, ದೇವಿ ಮಹಾತ್ಮ್ಯ, ಚಂಡಿ ಪಾಠ್ ಎನ್ನುವ ಹೆಸರಿನಲ್ಲಿ ಹಲವಾರು ಪ್ರಾಂತ್ಯಗಳಲ್ಲಿ ಪ್ರಸಿದ್ಧಿಯಾಗಿವೆ. ಲೋಕಕ್ಕೆ ಬೆಳಕು ನೀಡುವ ಮಹಾನ್ ಗ್ರಂಥವಾಗಿದೆ ಮತ್ತು ಪವಿತ್ರ 700 ಶ್ಲೋಕಗಳಾಗಿ ಈ ಜಗತ್ತಿಗೆ ಹೊರಹೊಮ್ಮಿದೆ. ಮಾರ್ಕಂಡೇಯ ಮಹರ್ಷಿಗಳು ಲೋಕದ ಚಿರಂಜೀವಿ ಗುರುಗಳಾಗಿದ್ದರು. ಯುಗಗಳು ಬದಲಾಗುತ್ತಿದ್ದರೂ, ರಾಜ್ಯಗಳು ಉದಯಿಸಿ ಅಸ್ತವ್ಯಸ್ತವಾದರೂ ಮಾರ್ಕಂಡೇಯರ ಮಹರ್ಷಿಗಳ ಧ್ಯಾನ ನಿಲ್ಲಲಿಲ್ಲ. ಜನರು ಅವರನ್ನು ನೋಡಲು ಬರುತ್ತಿದ್ದರು. ಅವರನ್ನು ಕುರಿತು, ಮುನಿವರ್ಯ, ಈ ಮಹಾನ್ ಗ್ರಂಥದ ರಹಸ್ಯವೇನು? ಆಗ ಮಾರ್ಕಂಡೇಯರು ನಸುನಗುತ್ತಾ ಮನಸ್ಸಿಗೆ ಸಾಂತ್ವನ ನೀಡುತ್ತಿದ್ದರು. ಜಗನ್ಮಾತೆಯ ದುಷ್ಟ ರಾಕ್ಷಸರನ್ನು ಸಂಹಾರ ಮಾಡಿದಂತಹ ಅವಳ ಮಹಿಮೆ ಕೇವಲ ಇಂದಿನದಲ್ಲ. ಅವಳ ಯುದ್ಧಗಳು ಹೊರಗಿನವಲ್ಲ, ನಮ್ಮೊಳಗಿನ ಅಜ್ಞಾನ, ಭಯ, ವಿಘ್ನಗಳ ವಿರುದ್ಧ ಇರುವಂಥವು. ಯಾರಿಗೆ ಈ ಪವಿತ್ರ ಶ್ಲೋಕಗಳು ಸಿಗುತ್ತವೋ ಅವರಿಗೆ ತಾಯಿ ಜಗನ್ಮಾತೆಯೇ ಸ್ವತಃ ಕಾವಲಾಗಿ ನಿಂತಿರುತ್ತಾಳೆ. ಜಗನ್ಮಾತೆಯ ಅನುಗ್ರಹ ಇದ್ದವರಿಗೆ ಮಾತ್ರ ಈ ಪವಿತ್ರ ಶ್ಲೋಕಗಳು ಲಭ್ಯವಾಗುತ್ತವೆ. ಇದನ್ನು ಪಠಿಸುವವರಿಗೆ ದೇವಿಯ ನೇರ ಆಶೀರ್ವಾದದ ಅನುಭವವಿರುತ್ತದೆ, ಆನಂದವಾಗುತ್ತದೆ. ಅವಳ ಸಾನ್ನಿಧ್ಯದಲ್ಲಿ ಇರುವ ಪರಮಾನಂದವನ್ನು ಹೊಂದುತ್ತಾರೆ. ಜಗನ್ಮಾತೆಯ 700 ಶ್ಲೋಕಗಳನ್ನೆಲ್ಲ, ಜಗನ್ಮಾತೆಯ ಒಂದೇ ಒಂದು ನಾಮವನ್ನು ಉಚ್ಚರಿಸಬೇಕು ಅಂದರೂ, ಪಠನೆ ಮಾಡಬೇಕೆಂದರೂ ನಮಗೆ ಪೂರ್ವ ಜನ್ಮದ ಸುಕೃತ ಫಲವಿರಬೇಕು. ಆ ಜಗನ್ಮಾತೆಯ ಅನುಗ್ರಹವಿರಬೇಕು. ಕಾಲದಾಚೆಗೆ ಬೆಳಕಾಗಿ ನಿಂತವನು ಇಂದಿಗೂ ಯುಗಗಳ ನಂತರವೂ ಮಾರ್ಕಂಡೇಯ ಮಹರ್ಷಿಗಳು ತಪಸ್ಸಿನಲ್ಲಿ ಇರುವರೆಂಬ ನಂಬಿಕೆ ಇದೆ. ಅವರ ಕತೆ ಕೇವಲ ಪುರಾಣವದಲ್ಲ, ಇಂದಿನ ಮಾನವನ ಭಯ ಮತ್ತು ಭಕ್ತಿಯ ನಡುವೆ ಹರಿಯುತ್ತಿರುವಂಥ ಸೇತುವೆ. ದುರ್ಗಾ ಸಪ್ತಶತಿ ಕೇವಲ ಶ್ಲೋಕಗಳ ಗುಚ್ಛವಲ್ಲ, 700 ಶ್ಲೋಕಗಳು ಮಂತ್ರವಲ್ಲ. 700 ಶ್ಲೋಕಗಳಲ್ಲೂ ಇರುವಂತಹ ಪ್ರತಿಯೊಂದು ಅಕ್ಷರವು ಮಂತ್ರ, ಅಕ್ಷರವು ಒಂದು ದಿವ್ಯ ಶಕ್ತಿ. ತಾಯಿಯ ಸ್ಪರ್ಶ ಬದುಕಿನ ರಕ್ಷೆ, ಭಯದ ಭೀತಿಯನ್ನು ಕರಗಿಸುವ ಬೆಳಕು. ಮಾರ್ಕಂಡೇಯರ ಕತೆ ಅವಳ ಬೆಳಕಿನಲ್ಲಿ ಅಂತ್ಯವಿಲ್ಲದೆ ಸಾಗುವ ಕಾಲಾತೀತ ಯಾತ್ರೆ. ಶ್ರೀ ದುರ್ಗಾ ಸಪ್ತಶತಿ ಪವಿತ್ರ ಶ್ಲೋಕಗಳೇ ನಮ್ಮ ಬಾಳಿಗೆ ದಿವ್ಯ ಜ್ಯೋತಿ ಇದ್ದಂತೆ. ನಮ್ಮಾತ್ಮದಲ್ಲಿ ಜ್ಯೋತಿಯ ಬೆಳಗಿಸೋಣ, ಅವಳ ಅನುಗ್ರಹಕ್ಕೆ ಪಾತ್ರರಾಗೋಣ. ತಾಯಿಯಿಂದ ನೇರವಾಗಿ ಆಶೀರ್ವಚನವನ್ನು ಪಡೆದು ನಾವು ಧನ್ಯರಾಗೋಣ. ಮಾರ್ಕಂಡೇಯ ಮಹರ್ಷಿಗಳಿಗೆ ತಾಯಿಯಿಂದ, ಜಗನ್ಮಾತೆಯಿಂದ ಅವಳ ಮಹಿಮೆ, ಅವಳ ರಕ್ಷಣೆ, ಅವಳ ಒಂದು ಸಾಹಸ ಎಲ್ಲವನ್ನ ತಾಯಿಯ ದಿವ್ಯ ವಾಣಿಯಿಂದ ತಿಳಿದಂತೆ ಮೇಧಸ್ ಮಹರ್ಷಿಗಳಿಂದಲೂ ಮಾರ್ಕಂಡೇಯರಿಗೆ ಉಪದೇಶಿಸಲಾಯಿತು. ಜಗನ್ಮಾತೆಯ ಶಕ್ತಿ ಏನು, ಅವಳ ಮಹಿಮೆ ಏನು,
ಅವಳ ಮಹತ್ವವೇನು, ಅವಳ ರಕ್ಷಣೆ ಏನು, ಎಲ್ಲವನ್ನ ಮೇಧಸ್ ಮಹರ್ಷಿಗಳು ಸಹ ಮಾರ್ಕಂಡೇಯ ಮಹರ್ಷಿಗಳಿಗೆ ತಿಳಿಸಿದರು. ಮಾರ್ಕಂಡೇಯ ಮಹರ್ಷಿಗಳು ಅರಣ್ಯದಲ್ಲಿ ತಮ್ಮ ಆಶ್ರಮದ ಮುಂದೆ ಕುಳಿತು ಶ್ರೀ ದುರ್ಗಾ ಸಪ್ತಶತಿಯ ಶ್ಲೋಕಗಳನ್ನು ತಾಯಿಯ ಆಜ್ಞೆಯಂತೆ ರಚಿಸಿದ ಒಂದು ಸುಂದರವಾದ ಅದ್ಭುತವಾದ ದೃಶ್ಯವನ್ನು ನಿಮಗಾಗಿ ಕಲಿಸುತ್ತಿದ್ದೇನೆ. ನಾವು ಜಗನ್ಮಾತೆಗೂ ಮಾರ್ಕಂಡೇಯ ಮಹರ್ಷಿಗಳಿಗೂ ಧನ್ಯತಾ ಮನೋಭಾವದಿಂದ ನಮಸ್ಕರಿಸೋಣ. ಅರಣ್ಯದ ಶಾಂತ ತಪೋಭೂಮಿಯಲ್ಲಿ ಪವಿತ್ರ ಆಶ್ರಮದ ಮುಂದೆ ದೀಪದ ಮೃದುವಾದ ಜ್ಯೋತಿಯಲ್ಲಿ ಕುಳಿತಿರುವ ಮಹರ್ಷಿಯ ದಿವ್ಯ ರೂಪ ನಮ್ಮ ಮನಸ್ಸನ್ನು ಆಕರ್ಷಿಸುತ್ತದೆ. ಈ ದಿವ್ಯ ರೂಪ ಯಾರು? ಈ ದಿವ್ಯ ರೂಪವೇ ಶ್ರೀ ದುರ್ಗಾ ಸಪ್ತಶತಿಯನ್ನು ರಚನೆ ಮಾಡಿರುವಂತಹ ಮಹರ್ಷಿ ಮಾರ್ಕಂಡೇಯರು. ತಾಳೆ ಓಲೆಗಳ ಮೇಲೆ ತನ್ನ ತಪಸ್ಸಿನ ಶಕ್ತಿಯಿಂದ ಅಮರ ಗ್ರಂಥವಾದ ಸಪ್ತಶತಿಯನ್ನು ಬರೆಯುತ್ತಿರುವ ಆ ಮಹರ್ಷಿಯ ಮುಖದಲ್ಲಿ ಜ್ಞಾನ ಮತ್ತು ಭಕ್ತಿಯ ಪ್ರಕಾಶ ತುಂಬಿ ಹರಿಯುತ್ತಿದೆ. ಕಪಾಲದಲ್ಲಿ ತ್ರಿಪುಂಡ್ರ ತಿಲಕ, ಕಂಠದಲ್ಲಿ ರುದ್ರಾಕ್ಷಮಾಲೆ, ಹೃದಯದಲ್ಲಿ ಜಗನ್ಮಾತೆ ಆದಿಶಕ್ತಿ ದುರ್ಗೆಯ ಅನುಗ್ರಹ, ಪಕ್ಕದಲ್ಲಿರುವ ಶಿವಲಿಂಗ ಮತ್ತು ಗಣಪತಿಯ ದಿವ್ಯ ಸಾನ್ನಿಧ್ಯದಲ್ಲಿ ಪ್ರಕೃತಿಯ ನಿಶಬ್ದತೆಯ ನಡುವೆ ದೇವಿಯ ಮಹಿಮೆ ಶ್ಲೋಕಗಳಾಗಿ ಹರಿದು ಬರುತ್ತಿದೆ. ಆತ್ಮೀಯರೇ, ಅವು ಕೇವಲ ಅಕ್ಷರಗಳಲ್ಲ, ಜಗನ್ಮಾತೆ ದುರ್ಗೆಯ ಮಹಿಮೆಯನ್ನು ಸಾರುವ ಅಮೃತ ವಾಕ್ಯಗಳು. ಈ ರೀತಿ ಮಹರ್ಷಿಯ ತಪಸ್ಸಿನಿಂದ ಹೊರಹೊಮ್ಮಿದ ಶ್ರೀ ದುರ್ಗಾ ಸಪ್ತಶತಿ ಇಂದಿಗೂ ಭಕ್ತರ ಜೀವನದಲ್ಲಿ ಶಕ್ತಿ, ಭಕ್ತಿ ಮತ್ತು ರಕ್ಷಣೆಯ ದಿವ್ಯ ಕವಚವಾಗಿದೆ. ಮಹಾನ್ ಗ್ರಂಥವಾದ ದುರ್ಗಾ ಸಪ್ತಶತಿ 700 ಪವಿತ್ರ ಶ್ಲೋಕಗಳನ್ನು ರಚನೆ ಮಾಡಿ ಮಾನವ ಕುಲಕ್ಕೆ ವರದಾನವಾಗಿ ನೀಡಿರುವವರು ಮಾರ್ಕಂಡೇಯ ಮಹರ್ಷಿಗಳು. ಜೈ ದುರ್ಗಾ ಮಾತಾ.